ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ಸಮಸ್ತ ಜ್ಯೋತಿಷ್ಯ ಜಾಗೃತಿ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ನಾನು ದಿವ್ಯಾ ಸುಬ್ರಹ್ಮಣ್ಯ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಶುಕ್ರ ಅತ್ಯಂತ ಶುಭ ಗ್ರಹ. ಗುರು ಶುಕ್ರರಿಬ್ಬರು ಶುಭ ಫಲಗಳನ್ನ ಕೊಡುವಂತಹ ಗ್ರಹಗಳಾಗಿದ್ರೂ ಕೂಡ ಶುಕ್ರ ಹೆಚ್ಚು ಶುಭ ಫಲಗಳನ್ನ ಕೊಡುವಂತಹ ಗ್ರಹ ಆಗಿರ್ತಾನೆ. ಈ ವಿದ್ಯೆಗೆ ಇರಬಹುದು, ಅಥವಾ ಯಾವುದೇ ರೀತಿಯ ಒಂದು ವಿವಾಹಕ್ಕೆ ಸಂಬಂಧಿಸಿದಂಗೆ ಇರಬಹುದು, ಪ್ರೀತಿ ಪ್ರೇಮಕ್ಕೆ ಸಂಬಂಧಿಸಿದಂಗೆ ಇರಬಹುದು, ಎಲ್ಲ ರೀತಿಯ ಶುಭ ಫಲಗಳನ್ನ ಕೊಡುವಂತಹ ಗ್ರಹ ಅಂತ ಹೇಳಿದ್ರೆ ಅದು ಶುಕ್ರ ಗ್ರಹ. ಇಂತಹ ಶುಕ್ರ ಗ್ರಹ ಇದೇ 13ನೇ ತಾರೀಕು ಜನವರಿ 13ನೇ ತಾರೀಕು ತನ್ನ ಸ್ಥಾನವನ್ನ ಬದಲಾವಣೆ ಮಾಡ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತಾನೆ ಅಂತ ಹೇಳಿದ್ರೆ ಮಕರ ರಾಶಿಗೆ ಶುಕ್ರನ ಪ್ರವೇಶ ಆಗ್ತಿದೆ. ಈ ಮಕರ ರಾಶಿಗೆ ಶುಕ್ರನ ಪ್ರವೇಶದಿಂದ ಎಲ್ಲ ರಾಶಿಗಳಿಗೆ ಯಾವ ರೀತಿಯ ಫಲ ಸಿಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಬೇರೆ ಬೇರೆ ರಾಶಿಗಳಿಗೆ ಬೇರೆ ಬೇರೆ ಫಲಗಳನ್ನ, ಕೆಲವರಿಗೆ ಶುಭ ಕೆಲವರಿಗೆ ಅಶುಭ ಫಲಗಳನ್ನ ಎಲ್ಲ ಬೇರೆ ಬೇರೆ ಗ್ರಹಗಳು ಕೊಡ್ತವೆ. ಆದ್ರೂ ಕೂಡ ಶುಕ್ರ ಮಾತ್ರ ಒಂಥರ ಸ್ಪೆಷಲ್ ಪ್ಲಾನೆಟ್ ಇದು. ಸೊ 90% ರಾಶಿಗಳಿಗೆ ಶುಭ ಫಲ ಕೊಡುವಂತಹ ಗ್ರಹ. ಯಾರಿಗೆ ಇಷ್ಟ ಇರಲ್ಲ ಹೇಳಿ ಶುಭ ಫಲಗಳು ಅಂದ್ರೆ? ಸೊ ನಿಮ್ಮ ರಾಶಿಗೆ ಶುಭ ಫಲನ ಅಶುಭ ಫಲನ ತಿಳ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಕೊನೆಯಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ರಾಶಿಗೆ ಏನಂತ ರಿಸಲ್ಟ್ ಬರುತ್ತೆ ಅಂತ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿ ನೋಡಿ. ಮೊದಲನೇ ರಾಶಿ ಅಂತ ಹೇಳಿದ್ರೆ ಮೇಷರಾಶಿ. ಶುಕ್ರ ಮೇಷರಾಶಿಯವರಿಗೆ ಪ್ರವೇಶ ಮಾಡ್ತಾ ಇರುವಂತದ್ದು ಕೇಂದ್ರ ಸ್ಥಾನವಾಗಿರುವಂತಹ 10ನೇ ಮನೆಗೆ. 10ನೇ ಮನೆ ಉದ್ಯೋಗಕ್ಕೆ ಸಂಬಂಧಿಸಿದಂತಹ ಸ್ಥಾನ ಆಗಿರೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ನೀವೇನಾದ್ರೂ ಫ್ಯಾಷನ್ ಇಂಡಸ್ಟ್ರಿನಲ್ಲಿದ್ರೆ, ಬ್ಯೂಟಿ ಪಾರ್ಲರ್ ರನ್ ಮಾಡ್ತಾ ಇದ್ರೆ, ಅಥವಾ ಮೇಕಪ್ ಆರ್ಟಿಸ್ಟ್ ಗಳಾಗಿದ್ರೆ ನಿಮ್ಗೆ ಈ ಟೈಮಲ್ಲಿ ತುಂಬಾ ಒಳ್ಳೆ ಬಿಸ್ನೆಸ್ ಆಗೋದಕ್ಕೆ ಅವಕಾಶ ಇರುತ್ತೆ. ಅಥವಾ ನೀವೇನಾದ್ರೂ ಹೊಸದಾಗಿ ಈ ಶುಕ್ರನಿಗೆ ಸಂಬಂಧಿಸಿದಂತಹ ಕಲೆಗೆ ಸಂಬಂಧಿಸಿದಂತಹ ನೀವೇನಾದ್ರೂ ಕ್ರಿಯೇಟಿವ್ ವರ್ಕ್ ಮಾಡ್ತಾ ಇದ್ರೆ, ಬರೀ ಪಾರ್ಲರ್ ಅಂತ ಅಲ್ಲ, ಯಾವುದೇ ಕ್ರಿಯೇಟಿವ್ ವರ್ಕ್ ಮಾಡ್ತಾ ಇದ್ರು ನಿಮಗೆ ಅಲ್ಲಿ ಒಂದು ಮನ್ನಣೆ ಸಿಗುವಂಥದ್ದು, ನಿಮಗೆ ಜಾಬ್ ಸಿಗುವಂಥದ್ದು. ಈವನ್ ನೀವು ಡ್ರಾಯಿಂಗ್ ಟೀಚರ್ ಆಗಿದ್ದು ಡ್ರಾಯಿಂಗ್ ಕ್ಲಾಸಸ್ ರನ್ ಮಾಡ್ಬೇಕು ಅಂತ ಇದ್ರೆ ಅದನ್ನ ಪ್ರಾರಂಭ ಮಾಡೋದಕ್ಕೆ ಇದು ತುಂಬಾ ಒಳ್ಳೆ ಸಮಯ ಅಂತ ಹೇಳ್ಬೋದು. 10ನೇ ಮನೆ ಇಲ್ಲಿ ತುಂಬಾ ದೊಡ್ಡ ಮಟ್ಟದ ಒಳ್ಳೆ ರಿಸಲ್ಟ್ಸ್ ನ, ಅಂದ್ರೆ ಉದ್ಯೋಗಕ್ಕೆ ಸಂಬಂಧಿಸಿದಂಗೆ ನೀವೇನಾದ್ರೂ ಒಳ್ಳೆ ಪೊಸಿಷನ್ ಟ್ರೈ ಮಾಡ್ತಾ ಇದ್ರೆ, ನೀವು ಯಾವುದೇ ಕೆಲಸದಲ್ಲಿ ಇರ್ಲಿ, ಆ ಪೊಸಿಷನ್ ದೊರೆಯೋದಕ್ಕೆ ಕೂಡ ಈ ತಿಂಗಳಲ್ಲಿ ಟೈಮ್ ಚೆನ್ನಾಗಿರುತ್ತೆ. ನೀವು ಪ್ರಯತ್ನ ಪಟ್ಟಲ್ಲಿ ನಿಮಗೆ ಅರ್ಹತೆ ಇದ್ರೆ ಖಂಡಿತ ನಿಮ್ಗೆ ಒಳ್ಳೆ ಪೊಸಿಷನ್ ಸಿಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಇನ್ನು 2ನೇ ರಾಶಿ ಅಂತ ಹೇಳಿದ್ರೆ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ಶುಕ್ರನ ಒಂದು ಸಂಚಾರ ಏನಿದೆ ಇದು 9ನೇ ಮನೆಗೆ ಆಗ್ತಿರುವಂತದ್ದು. ಸೊ ಈ 9ನೇ ಮನೆಯಲ್ಲಿ ಶುಕ್ರನ ಪ್ರವೇಶದಿಂದ ನಿಮ್ಗೆ ಭಾಗ್ಯ ಅಭಿವೃದ್ಧಿ ಆಗುವಂಥದ್ದು, ತಂದೆಯ ವಿಚಾರದಲ್ಲಿ ತಂದೆಗೆ ಸಂಬಂಧಿಸಿದಂತಹ ಯಾವುದೇ ಆಸ್ತಿ ಪಾಸ್ತಿಗಳು ಬರ್ಬೇಕು ಅಂತಿದ್ರೆ, ತಂದೆಯಿಂದ ಹಣ ಬರ್ಬೇಕು ಅಂತಿದ್ರೆ ಅದು ಬರೋದಕ್ಕೆ ಅವಕಾಶ ಇರುತ್ತೆ. ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಹಾಗೇನೆ 9ನೇ ಮನೆಯನ್ನ ನಾವು ಭಾವಾತ್ ಭಾವ ಅಂತ ತಗೊಂಡಾಗ ವಿದ್ಯಾರ್ಥಿಗಳಿಗೆ ಕೂಡ ಇದು ತುಂಬಾ ಒಳ್ಳೆಯ ಸಮಯ. ಏನಾದ್ರೂ ಸಂಗೀತ ಅಥವಾ ನೃತ್ಯ ಅಭ್ಯಾಸವನ್ನ ನಿಮ್ಮ ಮಕ್ಕಳಿಗೆ ಪ್ರಾರಂಭ ಮಾಡಬೇಕು ಅಂತ ಇದ್ದು, ಅದ್ ನಿಮ್ಮ ಮಕ್ಕಳ ರಾಶಿ ಏನಾದ್ರೂ ವೃಷಭ ರಾಶಿ ಆಗಿದ್ರೆ ಈ ಸಮಯದಲ್ಲಿ ನಿಮ್ಮ ಮಕ್ಕಳಿಗೆ ಯಾವ್ದಾದ್ರು ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಪುಷ್ ಮಾಡಿ. ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ ಕಲಿಬೇಕು ಅಂತಿದಾರ, ಈ ಟೈಮಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿ, ಖಂಡಿತ ಆಗೋದಕ್ಕೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, 9ನೇ ಮನೆಯನ್ನ ನಾವು ಪ್ರೀತಿ ಪ್ರೇಮಕ್ಕೂ ಕೂಡ ತಗೊಳ್ಬಹುದು. ಸೊ ಹಾಗಾಗಿ ನಿಮ್ಮ ಪ್ರೀತಿ ಫಲಿಸುವಂತಹ ಸಮಯ ಇದಾಗಿರುತ್ತೆ ಅಂತ ಹೇಳ್ಬಹುದು. ಇನ್ನು ನೀವೇನಾದ್ರೂ ವೃಷಭ ರಾಶಿಯವರಾಗಿದ್ರೆ ಈ ಸಮಯದಲ್ಲಿ ಫಾರಿನ್ ಟ್ರಾವೆಲ್ ಮಾಡಬೇಕು, ಅದು ವಿದ್ಯಾಭ್ಯಾಸಕ್ಕೋಸ್ಕರ ಫಾರಿನ್ ಹೋಗ್ಬೇಕು ಅಂತಿದ್ರೆ ಅದು ಕೂಡ ಕ್ಲಿಕ್ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ನಾನು ಹೇಳಿದಾಗೆ ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಆಗೋದಕ್ಕೆ ಅವಕಾಶ ಇರುತ್ತೆ. ಸಂತಾನಾಕಾಂಕ್ಷಿಗಳಿಗೆ ಸಂತಾನ ಆಗೋದಕ್ಕೆ ವೃಷಭ ರಾಶಿಯವರಾಗಿದ್ರೆ ಈ ಟೈಮಲ್ಲಿ ನೀವು ಪ್ರಯತ್ನ ಪಟ್ಟಲ್ಲಿ ಕನ್ಸೀವ್ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು. ಮಿಥುನ ರಾಶಿಯವರಿಗೆ 8ನೇ ಮನೆಯಲ್ಲಿ ಶುಕ್ರನ ಪ್ರವೇಶ ಅಂತ ಹೇಳ್ಬಿಟ್ಟು ನೋಡಿ, ನಾವು ಹೇಳ್ತೀವಿ ಎಲ್ಲ ಗ್ರಹಗಳಿಗೂ 8ನೇ ಮನೆಯನ್ನ ನಾವು ಯೂಶಲಿ ದುಸ್ಥಾನ ಅಂತ ಹೇಳ್ತೀವಿ. ಆದ್ರೆ ಶುಕ್ರ 8ನೇ ಮನೆಯಲ್ಲಿ ಕೂಡ ಶುಭ ಫಲಗಳನ್ನೇ ಕೊಡ್ತಾನೆ. ನೀವು ಅಂದುಕೊಂಡಂತಹ ಯಾವ್ದಾದ್ರು ಹಣ, ಆಸ್ತಿ ಪಾಸ್ತಿಗಳು, ಅದರಲ್ಲೂ ಪಿತ್ರಾರ್ಜಿತವಾದಂತಹ ಆಸ್ತಿ ಬರ್ಬೇಕು ಅಂತ ಇದ್ರೆ, ನೀವೇನಾದ್ರೂ ಮಿಥುನ ರಾಶಿಯಲ್ಲಿ ಹುಟ್ಟಿದ್ರೆ ಈ ಸಮಯದಲ್ಲಿ ಪಿತ್ರಾರ್ಜಿತವಾದಂತಹ ಆಸ್ತಿ ಬರೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಇಲ್ಲಿ ಈ ವಿಚಾರವನ್ನ ನಾನು ಹೇಗೆ ಪ್ರಸ್ತುತಪಡಿಸ್ಬೇಕು ಅಂತಂದ್ರೆ, ನಿಮಗೆ ಯಾವ್ದಾದ್ರು ಗುಪ್ತವಾಗಿ ಯಾವ್ದಾದ್ರು ಸಂಬಂಧಗಳನ್ನ ಏನಾದ್ರೂ ನೀವು ಇಟ್ಕೊಂಡಿದ್ರಲ್ಲಿ ಅವು ಕೂಡ, ಅಥವಾ ಯಾವ್ದಾದ್ರು ಸಂಬಂಧಗಳನ್ನ ನೀವು ಬೆಳೆಸ್ಬೇಕು ಅಂತ ಅನ್ಕೊಳ್ತಾ ಇದ್ರೆ ಇದು ಆ ವಿಚಾರಕ್ಕೆ ಒಳ್ಳೆಯ ರಿಸಲ್ಟ್ಸ್ ನ ಕೊಡುವಂಥದ್ದು. ಸೊ ಇಲ್ಲಿ ನಾನು ಯಾವುದೇ ರೀತಿಯ ಒಂದು ಸಂಬಂಧಗಳ ಬಗ್ಗೆ ಸಪೋರ್ಟ್ ಮಾಡ್ತೀನಿ ಅಂತಲ್ಲ, ಆದ್ರೆ ಆ ತರದ ಸಂಬಂಧಗಳು ತುಂಬಾ ಚೆನ್ನಾಗಿರೋದಕ್ಕೆ ಇದು ಒಳ್ಳೆ ಸಮಯ ಅಂತ ಹೇಳ್ಬಹುದು.
ಇನ್ನು ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಇದು ತೊಂದರೆ ಕೊಡುವಂತಹ ಸಮಯ ಅಂತ. ಗಂಡ ಹೆಂಡತಿಯ ಮಧ್ಯೆ ಮನಸ್ತಾಪಗಳು ಬರೋದಕ್ಕೆ ಅವಕಾಶ ಇರುತ್ತೆ. ವಿವಾಹಾಕಾಂಕ್ಷಿಗಳಿಗೆ ವಿವಾಹ ನಿಧಾನ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಅನ್ವಾಂಟೆಡ್ ಆದಂತಹ ಟ್ರಾವೆಲಿಂಗ್ ಆಗೋದಿಕ್ಕೆ, ಸಣ್ಣ ಪುಟ್ಟ ಓಡಾಟಗಳು ಅವು ಕೂಡ ನಿಮ್ಗೆ ದೇಹಾಲಸ್ಯ ಕೊಡುವಂತಹ ಅವಕಾಶ ಇರುತ್ತೆ. ಹಾಗೇನೆ ಕರ್ಕಾಟಕ ರಾಶಿಯವರ ಹೆಂಡತಿ ಅಂದ್ರೆ ನೀವೇನಾದ್ರೂ ಮೇಲಾಗಿದ್ದು ನಿಮ್ಮ ಹೆಂಡತಿಯರಿಗೆ ಯೂಟ್ರಸ್ ರಿಲೇಟೆಡ್ ಇಶ್ಯೂಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆಗಳನ್ನ ಅನುಭವಿಸೋದಕ್ಕೆ ಕರ್ಕಾಟಕ ರಾಶಿಯವರ ಹೆಂಡತಿಯರಿಗೆ ಅವಕಾಶ ಇರುತ್ತೆ. ಹಾಗಾಗಿ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಇರಬೇಕಾಗತ್ತೆ ಅಂತ. ಇನ್ನು ಸಿಂಹರಾಶಿಯವರಿಗೆ ತುಂಬಾ ಒಳ್ಳೆ ಸಮಯ. ಶುಕ್ರ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಯಾವುದೇ ಕೋರ್ಟು ಕಚೇರಿ ವ್ಯವಹಾರಗಳಿರಬಹುದು, ಶತ್ರುಗಳ ಮೇಲೆ ಜಯ ಸಾಧಿಸುವಂತದ್ದಿರಬಹುದು, ಅಥವಾ ನಿಮಗೆ ಯಾವ್ದಾದ್ರು ಲಾಂಗ್ ಟೈಮ್ ಲೋನ್ಗಳು ಬೇಕು ಅಂದ್ರೆ ಈ ಸಮಯದಲ್ಲಿ ಅಪ್ಲಿಕೇಶನ್ ಹಾಕಿ ಲೋನ್ ಸ್ಯಾಂಕ್ಷನ್ ಆಗೋದಕ್ಕೆ ಗೌರ್ಮೆಂಟ್ ಕಡೆಯಿಂದ ಅವಕಾಶ ಇರುತ್ತೆ. ಯಾಕೆಂದ್ರೆ ಸೂರ್ಯ ಕೂಡ ಅಲ್ಲೇ ಪ್ರವೇಶ ಮಾಡ್ತಾನೆ 15ನೇ ತಾರೀಕು ಮಕರ ಸಂಕ್ರಾಂತಿಯ ದಿನ. ಸೊ ಹಾಗಾಗಿ 2 ಗ್ರಹಗಳ ಸಪೋರ್ಟ್ ನಿಮ್ಗೆ ದೊರೆಯೋದ್ರಿಂದ ಲೋನ್ ಸಿಗೋದಕ್ಕೆ ಅವಕಾಶ ಇರುತ್ತೆ. ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಜಯ ಸಾಧಿಸೋದಕ್ಕೆ ಅವಕಾಶ ಇರುತ್ತೆ ಸಿಂಹರಾಶಿಯವರಿಗೆ. ಅಷ್ಟೇ ಅಲ್ಲ, ನೀವೇನಾದರೂ ಸಾಲ ತಗೊಂಡು ಅದನ್ನ ತೀರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಆ ತೀರ್ಸೋದಕ್ಕೆ ಕೂಡ ಒಂದು ಸಣ್ಣ ಅವಕಾಶ ನಿಮ್ಗೆ ಕ್ರಿಯೇಟ್ ಆಗೋದಕ್ಕೆ ಅವಕಾಶ ಇರುತ್ತೆ. 1 ತಿಂಗಳ ಕಾಲ ನೀವು ಪ್ರಯತ್ನ ಪಟ್ಟಲ್ಲಿ ಶುಕ್ರನ ಬಲದಿಂದ ನಿಮ್ಗೆ ಲೋನ್ ಕ್ಲಿಯರ್ ಆಗೋದಕ್ಕೆ ಅಥವಾ ಲೋನ್ ತೀರಿಸೋದಕ್ಕೆ ಒಂದು ದೊಡ್ಡ ಮಟ್ಟದ ಸ್ಟೆಪ್ ನ ನೀವು ತಗೊಳ್ಳೋದಕ್ಕೆ ಸಿಂಹ ರಾಶಿ ಅಥವಾ ಸಿಂಹ ಲಗ್ನದವರಿಗೆ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಶುಕ್ರ. ಸೊ ಪಂಚಮ ಎಜುಕೇಶನ್ಗೆ ಸಂಬಂಧಿಸಿದಂತಹ ಸ್ಥಾನ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಶುಭ ಫಲಗಳನ್ನ ಕೊಡುವಂತಹ ಸಮಯ. ಹಾಗೇನೆ ನೀವು ಸಂತಾನಾಕಾಂಕ್ಷಿಗಳು ಸಂತಾನಕ್ಕೆ ಸಂಬಂಧಿಸಿದಂಗೆ ದೇವತಾರಾಧನೆ ಯಾವುದೇ ಪೂಜೆಗಳನ್ನ ನೀವು ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ಸಮಯದಲ್ಲಿ ಮಾಡಿ. 15ನೇ ತಾರೀಕು ಆದ್ಮೇಲೆ ಖಂಡಿತ ನಿಮಗೆ ಆ ಪೂಜೆಗಳಿಂದ ದೊರೆಯಬಹುದಾದಂತಹ ಯಾವುದೇ ಶುಭ ಫಲಗಳು, ಅದರಿಂದ ದೊರೆಯಬಹುದಾಗಿರುವಂತಹ ಫಲಗಳು ನಿಮ್ಗೆ ಈಸಿಯಾಗಿ ಸಿಗ್ತವೆ ಅಂತ ಹೇಳ್ಬಹುದು ಅಂತ ಕನ್ಯಾ ರಾಶಿಯವರಿಗೆ. ಇನ್ನು ತುಲಾರಾಶಿಯವರಿಗೆ ಇದು ಚತುರ್ಥ ಸ್ಥಾನದಲ್ಲಿ ಒಂದು ಶುಕ್ರನ ಪ್ರವೇಶ ಆಗ್ತಿರುವಂತದ್ದು. ಇದು ಕೂಡ ಶುಭ ಫಲಗಳನ್ನ ಅನುಭವಿಸುವಂತಹ ತುಲಾರಾಶಿಯವರಿಗೆ ಪಾಸಿಟಿವ್ ಆದಂತಹ ಟೈಮು. ಆಸ್ತಿ ಪಾಸ್ತಿಗಳ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ವೆಹಿಕಲ್ ಬೈ ಮಾಡ್ತೀರಾ ಅಂತ ಅನ್ಕೊಂಡಿದ್ರೆ ಈ ಸಮಯದಲ್ಲಿ ಹೊಸ ಗಾಡಿಗಳನ್ನ ತಗೊಳ್ಬೇಕು ಅಂತಿದ್ರೆ, ವೆಹಿಕಲ್ ತಗೋಬೇಕು ಅಂತಿದ್ರೆ ತಗೊಳ್ಳಿ. ಅಥವಾ ಲಕ್ಸುರಿ ವೆಹಿಕಲ್ಸ್ಗೂ ಕೂಡ ಇದು ಪಾಸಿಬಿಲಿಟಿ ಇರುತ್ತೆ. ನೀವು ತುಲಾರಾಶಿಯಲ್ಲಿ ಹುಟ್ಟಿದ್ರೆ ಮನೆ ನಿರ್ಮಾಣ ಪ್ರಾರಂಭ ಮಾಡ್ಬೇಕು ಅಂತಿದ್ರೆ ಮನೆ ನಿರ್ಮಾಣವನ್ನ ಪ್ರಾರಂಭ ಮಾಡಬಹುದು. ಅಥವಾ ಜಮೀನು ಅಥವಾ ಯಾವುದೇ ರೀತಿಯ ಒಂದು ಪ್ಲಾಟ್ ಗಳನ್ನ ಖರೀದಿ ಮಾಡಬೇಕು, ಸೈಟ್ ಖರೀದಿ ಮಾಡಬೇಕು ಅಂತ ಇದ್ರೆ ಈ ಸಮಯದಲ್ಲಿ ನೀವು ಅದಕ್ಕೆ ಪ್ರಯತ್ನ ಪಟ್ಟಲ್ಲಿ ಖಂಡಿತ ನಿಮಗೆ ಒಂದು ಪ್ರಾಪರ್ಟಿ ಆಗೋದಕ್ಕೆ, ಒಳ್ಳೆ ಪ್ರಾಪರ್ಟಿ, ನಿಮಗೆ ಸಂತೋಷವನ್ನ ನೆಮ್ಮದಿಯನ್ನ ತಂದು ಕೊಡುವಂತಹ ಪ್ರಾಪರ್ಟಿ ನಿಮಗೆ ದೊರೆಯೋದಕ್ಕೆ ಅವಕಾಶ ಇರುತ್ತೆ ಈ 1 ತಿಂಗಳ ಕಾಲದಲ್ಲಿ. ವೃಶ್ಚಿಕ ರಾಶಿಯವರಿಗೆ ಮನೆ ಬದಲಾವಣೆಯ ಅವಕಾಶ ಇರುತ್ತೆ. ನೀವು ಬಯಸಿದಂತ ಚೆನ್ನಾಗಿರುವಂತಹ ಮನೆ, ನೀವು ಅಂದುಕೊಂಡಂತಹ ಮನೆಗೆ ಒಂದು ಲಕ್ಸುರಿಯಾಗಿ ಸುಖವಾಗಿರೋದಕ್ಕೆ ಏನೇನ್ ಬೇಕೋ ಅದೆಲ್ಲ ಸಿಗುವಂತಹ ಒಂದು ಮನೆಗೆ ವೃಶ್ಚಿಕ ರಾಶಿಯವರು ಸ್ಥಾನ ಬದಲಾವಣೆ ಆಗೋದಕ್ಕೆ ಅವಕಾಶ ಇರುತ್ತೆ. ಈ ಸಮಯದಲ್ಲಿ ನೀವು ಮನೆ ಬದಲಾವಣೆ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂತ ಇದ್ರೆ ಸ್ವಲ್ಪ ಬೇಗ ಮನೆ ನೋಡ್ಕೊಂಡು ಬದಲಾವಣೆ ಮಾಡ್ಕೊಂಡು ಹೋಗೋದು ಒಳ್ಳೇದು ಅಂತ. ಇನ್ನು ಭ್ರಾತೃವರ್ಗದವರ ಜೊತೆ, ಅಣ್ಣ ತಮ್ಮಂದಿರ ಜೊತೆ, ಅಕ್ಕ ತಂಗಿಯರ ಜೊತೆ ಏನಾದ್ರೂ ವ್ಯವಹಾರ ಪ್ರಾರಂಭ ಮಾಡ್ಬೇಕು ಅಂತಿದ್ರೆ ಈ ಸಮಯದಲ್ಲಿ ಪ್ರಾರಂಭ ಮಾಡಿ. ಹಾಗೇನೆ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮ ಭ್ರಾತೃವರ್ಗದವರ ಜೊತೆ ಇದ್ರೂ ಕೂಡ ಅದು ಕೂಡ ಕ್ಲಿಯರ್ ಆಗೋದಕ್ಕೆ ವೃಶ್ಚಿಕ ರಾಶಿಯವರಿಗೆ ಅವಕಾಶ ಇರುತ್ತೆ ಅಂತ. ಇನ್ನು ಧನುರಾಶಿಯವರಿಗೆ ಧನಸ್ಥಾನ 2ನೇ ಮನೆಯಲ್ಲಿ ಶುಕ್ರ. ನೀವು ಯಾವುದೇ ವ್ಯವಹಾರ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಹಣ ಬರೋದಕ್ಕೆ ಅವಕಾಶ ಇರುತ್ತೆ. ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇದ್ದೀರಾ, ಯಾವ್ದಾದ್ರು ಒಂದು ಲಕ್ಸುರಿ ರಿಲೇಟೆಡ್ ಯಾವ್ದಾದ್ರು ಕೆಲಸ ಮಾಡ್ತೀರಾ, ಅಥವಾ ಯಾವ್ದಾದ್ರು ಜ್ಯುವೆಲ್ರಿ ಬಿಸ್ನೆಸ್ ಮಾಡ್ತೀರಾ, ಈ ತರದ್ ಯಾವ್ದೇ ಕೆಲಸ ನೀವು ಮಾಡ್ತಾ ಇದ್ರು ಧನುರಾಶಿಯವರಾಗಿದ್ರು ಕೂಡ ನಿಮಗೆ ಶುಭ ಫಲಗಳು ದೊರಕೋದಕ್ಕೆ ತುಂಬಾ ಅವಕಾಶ ಇರುತ್ತೆ. ಹಾಗಾಗಿ ಧನುರಾಶಿಯವರಿಗೆ ಕೂಡ ಇದು ಶುಭ ಫಲಗಳನ್ನ ತಂದು ಕೊಡುವಂತಹ ಸಮಯ ಅಂತ ಹೇಳ್ಬೋದು. ಮುಂದಿನ ರಾಶಿ ಅಂತ ಹೇಳಿದ್ರೆ ಮಕರ ರಾಶಿಯಲ್ಲೇ ಶುಕ್ರನ ಒಂದು ಸಂಚಾರ ಆಗ್ತಾ ಇರುವಂತದ್ದು. ಸೊ ರಾಶಿಯಲ್ಲೇ ಶುಕ್ರ ಚಲನೆ ಮಾಡ್ತಾ ಇರೋದ್ರಿಂದ ನೆಮ್ಮದಿಯ ಜೀವನ, ನೀವು ತುಂಬಾ ಚರಿಸ್ಮ್ಯಾಟಿಕ್ ಆಗಿ ಒಂದು ಒಳ್ಳೆ ಪರ್ಸನಾಲಿಟಿನಪ್ಪ, ಇವ್ರ ಜೊತೆ ಮಾತಾಡಿದ್ರೆ ಇನ್ಫ್ಲೂಯೆನ್ಸ್ ಚೆನ್ನಾಗ್ ಆಗ್ತೀವಿ, ಆ ತರದ ಒಂದು ಇಮೇಜ್ ಜನರಲ್ಲಿ ನಿಮ್ ಬಗ್ಗೆ ಬರುತ್ತೆ.
ನೋಡಿದ ತಕ್ಷಣ ತುಂಬಾ ಇಂಪ್ರೆಸ್ ಆಗ್ತಾರೆ. ಓ, ಇವರು ಇಷ್ಟು ಅಟ್ರಾಕ್ಟಿವ್ ಆಗಿದಾರಪ್ಪ ನೋಡೋದಕ್ಕೆ ಅನ್ನೋ ತರ ನಿಮ್ಮ ಪರ್ಸನಾಲಿಟಿ ಬಿಲ್ಡ್ ಆಗಿರುತ್ತೆ ಮಕರ ರಾಶಿಯವರಿಗೆ ಅಂತ ಹೇಳ್ಬಹುದು. ಇನ್ನು ಕುಂಭರಾಶಿಯವರಿಗೆ 12ನೇ ಮನೆ, ನಾವು ನೋಡಿ ಅದೇ ಹೇಳದ್ನಲ್ಲ ಅವಾಗ್ಲೇ, ಕುಂಭರಾಶಿಯವರಿಗೆ ಇದು 12ನೇ ಮನೆಯಲ್ಲಿ ಶುಕ್ರನ ಸಂಚಾರ ಆಗ್ತಾ ಇದ್ರು ಕೂಡ ಇದು ಪಾಸಿಟಿವ್ ಆದಂತಹ ಫಾರಿನ್ ಮನಿ ಬರೋದಕ್ಕೆ ಅವಕಾಶ ಇರುತ್ತೆ. ವಿದೇಶದಿಂದ ಏನಾದ್ರೂ ಬರ್ಬೇಕು, ಹಣ ಬರ್ಬೇಕು ಅಂದ್ರೆ ಈ ಸಮಯದಲ್ಲಿ ಪ್ರಯತ್ನ ಪಡಿ, ಬರೋದಕ್ಕೆ ಅವಕಾಶ ಇರುತ್ತೆ. ಏನಾದ್ರೂ ನಿಮ್ಮ ಪ್ರಾಪರ್ಟಿಗಳನ್ನ ಮಾರಬೇಕು ಅಂತ ಇದ್ರು ಅದನ್ನ ಸೇಲ್ ಮಾಡಿದ್ರೆ ಅದರಿಂದ ನಿಮಗೆ ಲಾಭ ಆಗುತ್ತೆ. ನಮ್ಗೆ ಪ್ರಾಪರ್ಟಿ ಕೈ ಬಿಟ್ಟು ಹೋಯ್ತು ಅನ್ನುವಂಥ ದುಃಖ ಇದ್ರು ಕೂಡ ಅದರಿಂದ ಬರುವಂತಹ ಲಾಭ ಚೆನ್ನಾಗಿರೋದ್ರಿಂದ ನಾವು ಖಂಡಿತ ಅದನ್ನ ಮಾರಿದ್ರು ಅದರಿಂದ ಲಾಭ ಗಳಿಸೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಈ ಸಮಯದಲ್ಲಿ ನೀವೇನಾದ್ರೂ ಅದನ್ನ ಸೇಲ್ ಮಾಡಿದ್ರೆ, ಒಟ್ಟಿನಲ್ಲಿ ಯಾವ್ದನ್ನಾದ್ರೂ ಕಳ್ಕೊಂಡ್ರು ಕೂಡ ಕಳ್ಕೊಂಡಿದ್ರಿಂದಾನು ಲಾಭ ಮಾಡುವಂತಹ ಒಂದು ಸಮಯ ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ಇರುತ್ತೆ ಅಂತ. ಇನ್ನು ಕೊನೆಯ ರಾಶಿ ಮೀನರಾಶಿಯವರಿಗೆ ಅಂತ ಬಂದಾಗ 11ನೇ ಮನೆಯನ್ನ ನಾನು ಯಾವಾಗ್ಲೂ ಹೇಳ್ತೀನಿ, ಅದು ಇಷ್ಟಾರ್ಥವನ್ನ ಸಿದ್ಧಿಸಿಕೊಳ್ಳುವಂತಹ ಮನೆ ಅಂತ. ಸೊ ನೀವ್ ಯಾವುದೇ ರೀತಿಯ ಒಂದು ಆಸೆಗಳನ್ನ ಇಟ್ಕೊಂಡಿದ್ರು, ಜ್ಯುವೆಲ್ರಿ ಅಥವಾ ಯಾವ್ದೋ ಬಟ್ಟೆ ತಗೊಳ್ಬೇಕು ಅಂತ ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಇರುತ್ತೆ. ಈ ತರದ್ ಯಾವ್ದೋ ಒಂದು ಲಕ್ಸುರಿ ಡ್ರೆಸ್ ತಗೋಬೇಕು, ಒಂದು ಕಾಸ್ಟ್ಲಿ ಕಾಸ್ಮೆಟಿಕ್ಸ್ ತಗೊಳ್ಬೇಕು, ಏನೇ ತಗೊಳ್ಬೇಕು ಅಂದ್ರು ಈ ಸಮಯದಲ್ಲಿ ನೀವು ಪ್ರಯತ್ನ ಪಟ್ಟಲ್ಲಿ ಮೀನರಾಶಿಯವರು ನೀವು ಪರ್ಚೇಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮನೆಯಲ್ಲಿ ಲಕ್ಸುರಿ ಸೋಫಾಗಳು ತಗೋಬೇಕು, ಮನೆಗೆ ಗೃಹೋಪಯೋಗಿ ವಸ್ತುಗಳನ್ನ ತಗೊಳ್ಬೇಕು ಅಂತ ಇದ್ರೆ ಈ ಸಮಯದಲ್ಲಿ ಅದಕ್ಕೆ ಪ್ರಯತ್ನ ಪಡಿ, ಖಂಡಿತ ಆಗೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ನಿಮಗೆ ಸಂತೋಷ ಕೂಡ ಆಗುತ್ತೆ. ಅಂದ್ರೆ ಕೆಲವು ಎಲ್ಲ ವಸ್ತುಗಳನ್ನು ತಗೊಂಡಾಗ್ಲೂ ನಮಗೆ ಸಂತೋಷ ಆಗೋದಿಲ್ಲ. ಕೆಲವೊಂದು ತಗೊಂಡಾಗ ನಮ್ಗೆ ಅಯ್ಯೋ ಇಷ್ಟೊಂದು ದುಡ್ಡು ಯಾಕೆ ವೇಸ್ಟ್ ಮಾಡಿದ್ವಿ ನಾವು ಇಲ್ಲಿ ಅಂತ ಅನ್ಸುತ್ತೆ. ಬಟ್ ಈ ಸಮಯದಲ್ಲಿ ನೀವು ತಗೊಂಡಂತಹ ವಸ್ತುಗಳೇನಿದೆ ಅವು ನಿಮಗೆ ಸಂತೋಷವನ್ನ ಸಹ ತಂದು ಕೊಡುವಂತಹ ಸಮಯ ಇದು ಮೀನರಾಶಿಯವರಿಗೆ ಅಂತ ಹೇಳ್ಬೋದು. ಸೊ ಇದು ಶುಕ್ರನ ಸ್ಥಾನ ಬದಲಾವಣೆಯಿಂದ, ಅತ್ಯಂತ ಶುಭ ಗ್ರಹವಾಗಿರುವಂತಹ ಶುಕ್ರನ ಸ್ಥಾನ ಬದಲಾವಣೆಯಿಂದ ನಮ್ಗೆ ದೊರೆಯುವಂತಹ ಫಲಗಳು ದ್ವಾದಶ ರಾಶಿಗಳವರಿಗೆ. ಸೊ ಈ ದ್ವಾದಶ ರಾಶಿಗಳವರಿಗೆ ಶುಕ್ರ ತುಂಬಾ ದೊಡ್ಡ ಮಟ್ಟದ ಶುಭ ಫಲಗಳನ್ನೇ ತಂದು ಕೊಡ್ತಾನೆ. ಸಾಮಾನ್ಯವಾಗಿ ಶುಕ್ರ ಕೊಡುವಂಥದ್ದು ಶುಭ ಫಲಗಳನ್ನೇ ಹೆಚ್ಚಾಗಿ ಕೊಡುವಂತಹ ಗ್ರಹ ಅದು. ಸೊ ನಿಮ್ಗೂ ಕೂಡ ಯಾವ ರೀತಿಯ ಫಲಗಳನ್ನ ಸಿಗ್ತಾ ಇದೆ ಈ ತಿಂಗಳಲ್ಲಿ ಅಂದ್ರೆ ಆಲ್ಮೋಸ್ಟ್ ನಮ್ಗೆ ಫೆಬ್ರವರಿ 6ನೇ ತಾರೀಕು ತನಕ ಈ ಫಲಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ನಿಮ್ಗೆ ಯಾವ ರೀತಿಯ ಫಲ ಸಿಗ್ತಾ ಇದೆ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.